ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿರುವಂಥ ಕೆಲವು ಮುಖ್ಯ ಆಗಿರುವಂಥ ಡೌಟ್ನ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದಾನೆ. ಮುಂದೋಗಿದ್ದ ಮುಂಚೆ KCET ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಐಡಿನ ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಡೌಟ್ ಇಲ್ಲಿ ಪ್ರಭು ಹೊರ್ಕೇರಿ ಅವರು ಕೇಳ್ತಾ ಇದ್ದಾರೆ, ಚೆಕ್ ಲೇಟೆಸ್ಟ್ ದೇ ಆರ್ ಆಸ್ಕಿಂಗ್ CET ಅಡ್ಮಿಟ್ ಕಾರ್ಡ್ ಡಾಕ್ಯುಮೆಂಟ್ಸ್ ಆಲ್ಸೋ ಅಂತ ಇದೆ. ನಾನು ಈ ವಿಡಿಯೋದಲ್ಲಿ KCET ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ಹೇಳಿದ್ದೀನಿ ವಿನಃ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನಾನು ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಸೊ ಎಕ್ಸಾಂಪಲಾಗಿ SSLC ಮತ್ತು PUC ಅಂತೇಳಿ ಮೆನ್ಷನ್ ಮಾಡಿರೋದನ್ನ ಹೇಳಿದ್ದೇನೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಂತ ನಾನು ಭಾಳಷ್ಟು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೇನೆ, ಓಲ್ಡ್ ವೀಡಿಯೋಸಲ್ಲೂ ಸಹ ಮಾಡಿದ್ದೇನೆ. ದಯವಿಟ್ಟು ನೀವು ಆ ಒಂದು ವೀಡಿಯೋನ ಚೆಕ್ ಮಾಡ್ಕೊಳ್ಳಿ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಆ್ಯಸ್ ಪರ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ದಯವಿಟ್ಟು ಅದನ್ನು ನೋಡಿ ನೀವು ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ವಿವೇಕ್ ಅವರು ಕೇಳ್ತಾ ಇದ್ದಾರೆ, ಇದು NEET 2020 ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿದೆ. ಟಿ ಶರ್ಟ್ ಈಸ್ ವಿತ್ ಕಾಲರ್ಡ್ ಆರ್ ನಾಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಶರ್ಟ್ ಅಥವಾ ಟಿ ಶರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಹಾಫ್ ಸ್ಲೀವ್ ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಅಲೋ ಮಾಡ್ತಾರೆ, ಫುಲ್ ಸ್ಲೀವಲ್ಲಿ ಇರೋದಿಲ್ಲ. ಆದರೆ ಕಾಲರ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿರೋದಿಲ್ಲ. ಕಾಲರ್ಡ್ ಇರ್ಬೋದು ಅಥವಾ ನಾನ್ ಕಾಲರ್ ಆಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ರಾಜು ಅವ್ರು ಕೇಳ್ತಾ ಇದ್ದಾರೆ, ಸರ್ OTP ಈಸ್ ನಾಟ್ ಕಮಿಂಗ್, ವಾಟ್ ಟು ಡೂ, ಐ ಆಮ್ ಟ್ರೈಯಿಂಗ್ ನಾವ್ ಅಟ್ 10 PM ಅಂತ. ನೋಡಿ, ಅದನ್ನು ನೀವು ಆಮೇಲೆ ಟ್ರೈ ಮಾಡಿ, OTP ಬಂದೇ ಬರುತ್ತೆ. ಪ್ರೊಬಾಬ್ಲಿ ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅನ್ಕೋತಾ ಇದ್ದೀನಿ. ಬಿಕಾಸ್ ಅವ್ರು ಯೂಸ್ ಮಾಡುವಂತಹ ಇನ್ ಬಲ್ಕ್ SMS ಏನಿದೆ ಅದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಕಂಪಲ್ಸರಿ OTP ಕ್ವಿಕ್ಕಾಗಿ ಬರುತ್ತೆ. ಸೊ ನಿಮ್ಮ ಮೊಬೈಲ್ ನೆಟ್ವರ್ಕ್ನ ಕರೆಕ್ಟಾಗಿ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಯೂಸಲಿ OTP ಬರಲೇಬೇಕು, ಆಮೇಲೆ ಟ್ರೈ ಮಾಡಿ. ಸಚಿನ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ, ಸರ್ ಇಸ್ ದರ್ ಎನಿ ಪರ್ಟಿಕ್ಯುಲರ್ ಟೈಮ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಇದು ಆನ್ಲೈನ್ ಇದೆ. ಸೊ ಹಾಗಾಗಿ ನೀವು ಯಾವಾಗ ಬೇಕಾದರೂ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಟೈಮ್ ಇರೋದಕ್ಕೆ ಈ ಟೈಮೇ ಅಪ್ಲೋಡ್ ಮಾಡಬೇಕಂತ. ಸೊ ನೀವು ಯಾವಾಗ ನಿಮಗೆ ಫ್ರೀ ಅನ್ನಿಸ್ತೋ ಮತ್ತು ಯೂಸಲಿ ನೆಟ್ವರ್ಕ್ ನಿಮ್ಮ ಒಂದು ರೀಸನ್ನಲ್ಲಿ ಯಾವಾಗ ಸ್ಟ್ರಾಂಗ್ ಇರುತ್ತೋ ಸೊ ಆ ಸಮಯದಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಅಂದರೆ ಅಪ್ಲೋಡ್ ಮಾಡೋ ಸಮಯದಲ್ಲೂ ಸಹ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಇದೇ ಸಮಯ ನೀವು ಅಪ್ಲೋಡ್ ಮಾಡಬೇಕಂತ ಯಾವುದೇ ರೀತಿಯಲ್ಲಿ ಕಂಡೀಷನ್ಸ್ ಇಲ್ಲ. ನೆಕ್ಸ್ಟ್ ವೆಂಕಟೇಶ್ ಅವರು ಕೇಳ್ತಾ ಇದ್ದಾರೆ, ವೆನ್ ವಿ ಕ್ಯಾನ್ ರಿಸೀವ್ ದ ಸೀಕ್ರೆಟ್ ಕೀ ಪ್ಲೀಸ್ ಕ್ಲಾರಿಫೈ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ನಿಮಗೊಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಬರುತ್ತೆ. ಅದರಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ತಕ್ಷಣ ನಿಮಗೆ ಸೀಕ್ರೆಟ್ ಕೀ ಕೊಡೋದಿಲ್ಲ. ಯೂಶ್ವಲಿ ಏನಾಗ್ತಿತ್ತು, ನೀವು ಆಫ್ಲೈನ್ ಡೌನ್ಲೋಡ್ ಮಾಡೋದಕ್ಕೆ ಹೋದಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರಿಗೆ ತೋರಿಸಿ ಸರಿಯಾಗಿದ್ದಿಲ್ಲ ಅಂತವರೆಲ್ಲ ಅವ್ರು ಖುದ್ದಾಗಿ ಚೆಕ್ ಮಾಡ್ತಾಯಿದ್ದಾರೆ. ನೀವು ಡಾಕ್ಯುಮೆಂಟ್ಸ್ಗಳನ್ನು ಅವ್ರಿಗೆ ನೀಡೋದಲ್ಲದೆ ಅವರು ವೆರಿಫೈ ಸಹ ಅವಾಗೆ ಮಾಡ್ತಾಯಿದ್ರು ಆಫ್ಲೈನ್ ಇದ್ದಾಗ. ಅಂದರೆ ಇವಾಗ ನೀವು ನೋಡಲ್ ಸೆಂಟ್ರಿಗೆ ವಿಸಿಟ್ ಮಾಡಿದಾಗ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಅವಾಗಿಂದ ಅವಾಗೆ ಮಾಡ್ತಾಯಿದ್ರು. ಮಾಡಿದ ತಕ್ಷಣ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಾ, ಯಾವೆಲ್ಲ ಒಂದು ರಿಸರ್ವೇಷನ್ನ ನೀವು ಕ್ಲೇಮ್ ಮಾಡ್ಕೊಳ್ಬೋದು ಅನ್ನೋದನ್ನು ಅಲ್ಲಿ ಮಾರ್ಕ್ ಮಾಡಿ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದೀರಾ ಅಂತ ಕೊಡ್ತಾಯಿದ್ರು. ಅದರೊಂದಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗಿದ್ವಿ ಅಂತಲೂ ಸಹ ಕೊಡ್ತಾಯಿದ್ರು. ಅದರೊಂದಿಗೆ ನಿಮಗೆ ಸೀಕ್ರೆಟ್ ಕೀ ಸಹ ನಿಮಗೆ ಅಲ್ಲಿ ಕೊಡ್ತಾಯಿದ್ರು. ಯಾಕೆಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಆಲ್ರೆಡಿ ವೆರಿಫಿಕೇಷನ್ ಆಗಿರ್ತಿದ್ವು ಆವಾಗ. ಸೊ ಈಗ ನೀವು ಓನ್ಲಿ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ವೆರಿಫೈ ಇನ್ನೂ ಆಗಿಲ್ಲ. ಡಾಕ್ಯುಮೆಂಟ್ಸ್ ವೆರಿಫೈ ಆದ ನಂತರ ನಿಮಗೆ ಐ ಥಿಂಕ್ ಪ್ರೊಬಾಬ್ಲಿ ಅವಾಗ ನಿಮಗೆ ಸೀಕ್ರೆಟ್ ಕೀನ ಕೊಡ್ತಾರೆ. ಸೊ ಯೂಶ್ವಲಿ ಏನಾಗುತ್ತಪ್ಪ ಅಂದರೆ ಆನ್ಲೈನ್ ವೆರಿಫಿಕೇಷನ್ ಆದರೂ ಸಹ ಒಂದು PDF ಬಿಡ್ತಾಯಿದ್ರು. ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ ಮತ್ತು ಯಾವೆಲ್ಲ ಒಂದು ರಿಸರ್ವೇಷನ್ ಅಂಡರ್ ಕ್ಲೇಮ್ ಮಾಡ್ಕೊಳ್ಬೋದು ಅನ್ನೋದು ಸಹ ಅಲ್ಲಿ ಕೊಡ್ತಾಯಿದ್ರು. ಆದರೆ ಈ ವರ್ಷ ಆನ್ಲೈನ್ ಇದೆ. ಸೊ ಪ್ರೊಬಾಬ್ಲಿ ಅವರು ಸಹ ಇದೇ ಸಿಸ್ಟಮ್ನ ಈ ವರ್ಷ ಸಹ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಸೀಕ್ರೆಟ್ ಕೀನ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಅನ್ನೋದು ಮುಂದೆ ಬರುವಂತಹ ಒಂದು ಇನ್ಸ್ಟ್ರಕ್ಷನ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ವೆಯ್ಟ್ ಮಾಡಿ. ಸುಚಿತ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ, ಸರ್ ಆ್ಯಪ್ ನೇಮ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ PDF ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಒಂದು ವೀಡಿಯೋ ಮಾಡಿದೆ ರೀಸೆಂಟ್ಲಿ. ಕ್ಯಾಮ್ ಸ್ಕ್ಯಾನರ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ನೋಡಿ, ಈಗ ಚೀನಾ ಬೇಸ್ಡ್ ಏನು ಆ್ಯಪ್ ಇತ್ತು ಕ್ಯಾಮ್ ಸ್ಕ್ಯಾನರ್ನ, ಅದನ್ನು ಮೊದಲೇ ರಿಮೂವ್ ಮಾಡಲಾಗಿದೆ. ಈಗ ಇಂಡಿಯನ್ ಬೇಸ್ಡ್ ಭಾಳಷ್ಟು ಅಲ್ಲಿ ಕ್ಯಾಮ್ ಸ್ಕ್ಯಾನರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಕೊಳ್ಳೋ ಅಥವಾ ಬೇರೆ ನಿಮಗೆ ಯಾವ ಚೆನ್ನಾಗಿ ಅನಿಸೋ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬೋದು. ಬಟ್ ಈಗ ಪ್ರೆಸೆಂಟ್ ಇರುವಂತಹ ಕ್ಯಾಮ್ ಸ್ಕ್ಯಾನರ್ ಪ್ಲೇಸ್ಟೋರ್ನಲ್ಲಿರುವಂಥದ್ದು ಚೀನಾದಿರುವುದಿಲ್ಲ, ಅದು ಇಂಡಿಯಾ ಬೇಸ್ಡ್ ಇದೆ. ನೆಕ್ಸ್ಟ್ ಇಲ್ಲಿ ಜಯರಾಮ್ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಡಿಂಟ್ ಗೆಟ್ ಆಪ್ಷನ್ ಟು ಅಪ್ಲೋಡ್ ಮೈ CET ಹಾಲ್ ಟಿಕೆಟ್, ಎನಿಬಡಿ ವಿತ್ ಅ ಸಿಮಿಲರ್ ಪ್ರಾಬ್ಲಮ್, ಎವ್ರಿಬಡಿ ಆರ್ ಗೆಟಿಂಗ್ ಡಿಫ್ರೆಂಟ್ ಫಾರ್ಮೆಟ್ ಫಾರ್ ಅಪ್ಲೋಡಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಅಪ್ಲೋಡ್ ಮಾಡೋದಕ್ಕಾಗಿ ಸೇಮ್ ಫಾರ್ಮೆಟ್ ಇರುತ್ತೆ. ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಫಾರ್ಮೆಟ್ಸ್ ಇರುವುದಿಲ್ಲ. ಸೊ ಈಗ ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ KCET ಅಡ್ಮಿಟ್ ಕಾರ್ಡ್ ಯೂಸಲಿ ಕೇಳ್ತಾ ಇದ್ರು. ಯಾಕಪ್ಪ ಅಂತಾರೆ, ಆ ಒಂದು ಅಡ್ಮಿಟ್ ಕಾರ್ಡಲ್ಲಿರುವಂತಹ ನಿಮ್ಮ CET ನಂಬರ್ ಮೂಲಕ ಅವರು ನಿಮ್ಮ ರ್ಯಾಂಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ರು. ಸೊ ಅಪ್ಲೋಡಿಂಗ್ ಮ್ಯಾಟ್ರ್ನಲ್ಲಿ ಇಲ್ಲಿ KCET ಅಡ್ಮಿಟ್ ಕಾರ್ಡ್ ಅಂತ ಅಲ್ಲಿ ಬರಬೇಕಾಗಿತ್ತು. ಬಟ್ ಅವರು ಅದನ್ನು ಮೆನ್ಷನ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಿ ಅಲ್ಲಿ ಮೆನ್ಷನ್ ಮಾಡಿದ್ರು ಅದನ್ನು ಮಾಡಿ. KCET ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಿಲ್ಲಪ್ಪ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಯಾವುದೇ ರೀತಿ ವರಿ ಬೇಡ. ಸೊ ನೆಕ್ಸ್ಟ್ ಶಿಲ್ಪ ಅವರು ಕೇಳ್ತಾ ಇದ್ದಾರೆ, ಸರ್ KCET ಕೌನ್ಸಿಲಿಂಗಲ್ಲಿ ಈ ಸಲ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಇರುತ್ತಾ, ಆ್ಯಂಡ್ ಶುಡ್ ಬಿ ಡ್ರಾಪ್ ದ 2 ಕಾಲೇಜಸ್ ವಿಚ್ ವಿ ಗಾಟ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಟು ಅಟೆಂಡ್
ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದೆ ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಆಗಿ ವೀಡಿಯೋಸ್ ನಾನು ನಿಮಗೆ ಫ್ಯೂಚರ್ನಲ್ಲಿ ಮಾಡ್ತೇನೆ. ಯಾಕಂದರೆ ಈ ರೀತಿ ನಾನು ನಿಮಗೆ ಹೇಳಿದ್ರೆ ನಿಮಗೆ ಈಗ ಅರ್ಥ ಆಗೋದಿಲ್ಲ. ಯೂಸಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇರುತ್ತೆ. ಸೊ ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ನಿಮಗೆ ಇಷ್ಟ ಆಗಿದ್ದಿಲ್ಲಪ್ಪ ಅಂದರೆ ಒಂದು ಚಾಯ್ಸ್ ಇರುತ್ತೆ, ಚಾಯ್ಸ್ 1 ಚಾಯ್ಸ್ 2 ಈ ರೀತಿ ಇರುತ್ತೆ. ಒಂದು ವೇಳೆ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅದನ್ನು ಬಿಡಬೇಕು ಅಂತಂದರೆ ಚಾಯ್ಸ್ 3 ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟನ್ನು ಬಿಟ್ಟು ಮತ್ತೆ ಪುನಃ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಬೇಕಾದರೆ ಮತ್ತೊಂದು ಸಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಇದ್ರ ಬಗ್ಗೆ ಫ್ಯೂಚರ್ನಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನಿಮಗೆ ನೀಡ್ತೇನೆ. ಸೊ ನೆಕ್ಸ್ಟ್ ಅಲ್ಲಿ ಭರತ್ ಅವರು ಹೇಳ್ತಾ ಇದ್ದಾರೆ, ಸರ್ ಟುಡೇ ಅಪ್ಲೋಡೆಡ್ ಮೈ ಡಾಕ್ಯುಮೆಂಟ್ಸ್ ಅಟ್ ಫೈನಲಿ ಐ ಗಾಟ್ ಅಕ್ನಾಲಜ್ಮೆಂಟ್ ಬಟ್ ದರ್ ಈಸ್ ನೋ ಸೀಕ್ರೆಟ್ ಕೀ ಐದರ್ ದೇ ಪ್ರೊವೈಡ್ ಲೇಟರ್ ಆರ್ ಎನಿ ಮಿಸ್ಟೇಕ್ ಫ್ರಮ್ ಮೈ ಸೈಡ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಈ ಒಂದು ಸೀಕ್ರೆಟ್ ಕೀ ಬಗ್ಗೆ ಹೇಳಬೇಕಂದ್ರೆ ಈಗ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರು, ಸೊ ಮೊದಲೇ ಮಾತಿಗಂತೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ, ಯಾವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ, ಅದನ್ನು ನೀವು ಸೇಫಾಗಿ ಇಟ್ಕೊಳ್ಳಿ ಒಂದು. ಸೊ ನಂತರ ಈಗ ಡಾಕ್ಯುಮೆಂಟ್ ಆ ಒಂದು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ನಡೀತೆ. ನೀವು ಅಪ್ಲೋಡ್ ಮಾಡಿರುವಂಥದ್ದು ಸರಿಯಾಗಿದೆಯೋ ಇಲ್ವೋ, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ರಿಜೆಕ್ಟ್ ಆಗ್ಬೋದು ಆಗದೇ ಇರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂತರ ನಿಮಗೊಂದು PDF ಬಿಡ್ತಾರೆ. ಆ PDF ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾರ್ಯಾರ್ದು ಆಗಿದೆ ಮತ್ತು ಯಾವ ಒಂದು ರಿಸರ್ವೇಷನ್ನಲ್ಲಿ ನೀವು ಸೀಟ್ನ ಪಡ್ಕೊಳ್ಬೋದು ಅನ್ನೋದು PDF ರೂಪದಲ್ಲಿ ಅದನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಅಲ್ಲಿ ನೀವು ನೋಡ್ಕೊಳ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಹೆಸರಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಮತ್ತು ಯಾವೆಲ್ಲ ಅಂಡರ್ ನೀವು ಅಲ್ಲಿ ರಿಸರ್ವೇಷನ್ಗೆ ಎಲಿಜಿಬಲ್ ಆಗ್ತೀರಾ ಅನ್ನೋದು ಸಹ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದಾದ ನಂತರ ಅವರು ಸೀಕ್ರೆಟ್ ಕೀ ಕೋಡ್ನ ಯಾವ ರೀತಿ ಕೊಡ್ಬೋದು ಅಂತ ಮುಂಬರುವಂತಹ ಇನ್ಸ್ಟ್ರಕ್ಷನ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಮರ್ಥ್ ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಫಿಲ್ಡ್ ಅಪ್ಲಿಕೇಶನ್ ಡೀಟೇಲ್ಸ್ ಆಫ್ಟರ್ ಡಿಕ್ಲೇರೇಷನ್ ವಾಟ್ ವಿಲ್ ಹ್ಯಾಪನ್ ಅಂತ ಇದೆ. ನೀವು ಅಪ್ಲಿಕೇಶನ್ ಎಲ್ಲ ಅಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಡಿಕ್ಲೇರೇಷನ್ ಮೇಲೆ ನೀವು ಅಲ್ಲಿ ಟಿಕ್ ಮಾಡಿ ನೀವೆಲ್ಲ ಸಬ್ಮಿಟ್ ಮಾಡಿದ ನಂತರ ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ, ಅದನ್ನು ತೊಗೊಂಡು ಇಟ್ಕೊಳ್ಳಿ. ಮುಂಬರುವಂತಹ ನೋಟಿಫಿಕೇಷನಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ಚಾನಲೊಂದಿಗೆ ಇರಿ. ನಾನು ಯಾವುದೇ ರೀತಿ ಅಂದರೆ ಇನ್ಫಾರ್ಮೇಷನ್ ಲೇಟೆಸ್ಟ್ ಆಗಿ ಬಂದರೂ ಸಹ ನಿಮಗೆ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ತಿರ್ತೇನೆ. ನೆಕ್ಸ್ಟ್ ಪ್ರಶ್ನೆ ಇಂಟಿಗ್ರಲ್ ಸೈನ್ಸ್ ಅವರು ಕೇಳ್ತಾ ಇದ್ದಾರೆ. ಇದು ನೀಟ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಆಗಿದೆ. While admission to different medical colleges in Karnataka, which rank will they consider, whether all India rank or Karnataka merit rank ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ ನೀಟ್ ರಿಸಲ್ಟ್ ಬಂದ ನಂತರ ಯೂಸಲಿ ಆಲ್ ಇಂಡಿಯಾ ರ್ಯಾಂಕ್ ನಿಮಗೆ ಬರುತ್ತೆ. ಸೊ ಕರ್ನಾಟಕದಲ್ಲಿಯೂ ಸಹ ಅಂದರೆ KE ಕೌನ್ಸಿಲಿಂಗ್ ನಡೆಸುವಾಗ ಅದು ಆಲ್ ಇಂಡಿಯಾ ರ್ಯಾಂಕ್ನ ಕನ್ಸಿಡರ್ ಮಾಡುತ್ತೆ. ನಿಮಗೆ ಸಪ್ರೇಟಾಗಿ ಸ್ಟೇಟ್ ರ್ಯಾಂಕ್ ಯೂಸಲಿ ಹಿಂದಿನೂ ಸಹ ಕೊಟ್ಟಿಲ್ಲ, ಈ ಸಲನೂ ಕೊಡುವುದಿಲ್ಲ. ಸೊ ಸ್ಟಾರ್ಟಿಂಗ್ ಒಂದು ಸಲ ಕೊಟ್ಟಿತ್ತು ಅನ್ಕೋತೀನಿ, ಬಟ್ ಯೂಸಲಿ ನನಗೆ ನೆನಪಿದ ಮಟ್ಟಿಗೆ ಅದು ಸ್ಟೇಟ್ ರ್ಯಾಂಕ್ ಆಗಿರೋದಿಲ್ಲ, ಅದು ಕೇವಲ ಒಂದು ಸೀರಿಯಲ್ ವೈಸ್ ರ್ಯಾಂಕ್ ಆಗಿರುತ್ತೆ. ಆ ಸೀರಿಯಲ್ನ ಯೂಸಲಿ ಭಾಳಷ್ಟು ಮಕ್ಕಳು ಅದನ್ನು ಸ್ಟೇಟ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡಿರ್ತಾರೆ, ಆಲ್ ಇಂಡಿಯಾ ರ್ಯಾಂಕ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ, ಹಾಯ್ ಸರ್, ಐ ಆಮ್ ಹ್ಯಾವಿಂಗ್ 1 to 10 ಸ್ಟ್ಯಾಂಡರ್ಡ್ ಸ್ಟಡಿ ಸರ್ಟಿಫಿಕೇಟ್, ಇಸ್ ಇಟ್ ಮ್ಯಾಂಡೇಟರಿ ಟು ಅಪ್ಲೋಡ್ PU ಸ್ಟಡಿ ಸರ್ಟಿಫಿಕೇಟ್ ಆಸ್ ವೆಲ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ್ಯಸ್ ಪರ್ ದ ರೂಲ್ 7 ವರ್ಷ ನೀವು ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಪ್ರೂಫ್ಗಾಗಿ 1 to 7 ಸ್ಟ್ಯಾಂಡರ್ಡ್ವರೆಗೂ ಅಂದರೆ 7 ವರ್ಷಗಳು ಯಾವುದೇ ಆಗಿರ್ಬೋದು, 1 to 12ನಲ್ಲಿ ನೀವು ಕೌಂಟ್ ಮಾಡಿದ್ರೆ 7 ವರ್ಷ ಆಗಬೇಕು. ಆ ಒಂದು ಸರ್ಟಿಫಿಕೇಟ್ಸ್ನ ನೀವು ಅಪ್ಲೋಡ್ ಮಾಡಿದರೆ ಸಾಕು. ಆದರೆ ನಿಮ್ಮ ಹತ್ರ PUC ಸ್ಟಡಿ ಸರ್ಟಿಫಿಕೇಟ್ ಇದ್ದು DDPS ಸಿಗ್ನೇಚರ್ ಆಗಿದ್ದರೆ ಅದನ್ನು ಬೇಕಾದರೆ ನೀವು ಅಪ್ಲೋಡ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅವಶ್ಯಕತೆ ಇರುವುದಿಲ್ಲ ಅಪ್ಲೋಡ್ ಮಾಡೋದು. 7 ವರ್ಷ ನೀವು ಸ್ಟಡಿ ಸರ್ಟಿಫಿಕೇಟ್ ಅಂದರೆ 7 ವರ್ಷ ಕರ್ನಾಟಕದಲ್ಲಿ ಓದಿದ್ದೀರನ್ನ ಪ್ರೂಫ್ಗೋಸ್ಕರ 7 ವರ್ಷ 1 to 12 ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೂ ಸಾಕಾಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ವಿಡಿಯೋ ಮುಖಾಂತರ ನಮಗೆ ಸೊಲ್ಯೂಷನ್ನ ಕೊಡಲು ಪ್ರಯತ್ನ ಮಾಡ್ತೀನಿ. ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ, ಯಾಕೆಂದರೆ ಭಾಳಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇರುತ್ತೆ. ಈಗ ನೋಡಲ್ ಸೆಂಟರ್ ಸಹ ಇರುವುದಿಲ್ಲ, ಮತ್ತು ಆಮೇಲೆ KU ಸಹ ಯೂಸಲಿ ಫೋನ್ ರಿಸೀವ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಯೂಸಲಿ ನನಗೆ ಗೊತ್ತಿರುವಂತಹ ಸೊಲ್ಯೂಷನ್ಸನ್ನು ನಾನು ನಿಮಗೆ ಹೇಳಲು ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.